ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ನಮ್ಮ ಸುಪ್ತ ಮನಸ್ಸು ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್‌ನ ಪವರ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಇದ್ರ ಬಗ್ಗೆ ನೀವು ತುಂಬಾ ಜನರು ಮಾತಾಡೋದಾಗ್ಲಿ ಅಥವಾ ಬಹಳ ಕಾಲದಿಂದ ಇದರ ಫಿಲಾಸಫಿಗಳನ್ನ ಫಾಲೋ ಮಾಡಿ ಬಂದವರಾಗ್ಲಿ ತಿಳಿದಿರ್ತಾರೆ. ಇದರಲ್ಲಿ ನೆವಿಲ್ ಗೊಡಾರ್ಡ್ ಅಂತ ಒಬ್ಬ ಅಮೇರಿಕನ್ ಮಿಸ್ಟಿಕ್ ಕೂಡ ಒಬ್ಬ. ಅದೇ ಥರ ಪರಮಹಂಸ ಯೋಗಾನಂದ ಈ ಸ್ವಾಮಿ ಕೂಡ ಒಬ್ಬರು. ಇವರೆಲ್ಲ ಹಿಂದೂ ಫಿಲಾಸಫಿನ, ಇಂಡಿಯನ್ ಫಿಲಾಸಫಿನ ವೆಸ್ಟರ್ನ್ ಅಮೇರಿಕ ಕಡೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಪಸರಿಸಿದಂಥವ್ರು. ಸೊ ಇವ್ರದ್ದು ಎಲ್ಲ ಬುಕ್ಗಳನ್ನು ಅಧ್ಯಯನ ಮಾಡ್ತಾ ಇವ್ರು ಏನು ಹೇಳಿದ್ದಾರೆ ಅದನ್ನೆಲ್ಲ ತಿಳಿತಾ ನಾನು ನನ್ನ ಜೀವನದಲ್ಲಿ ಈ ಸಬ್ಕಾನ್ಷಿಯಸ್ ಮೈಂಡಿನ ಪವರ್ ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರಲ್ಲ, ಇದು ಏನು ಅಂತ ನನಗೆ ನಾನೇ ಪ್ರಯೋಗ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮೇಲೆ ಒಂದು ಪ್ರಯೋಗ ಮಾಡಿದೆ, ನನ್ನ ಮನಸ್ಸಿನ ಮೇಲೆ. ಇದನ್ನು ನೀವು ಕೂಡ ಮಾಡಬಹುದು, ಯಾಕಂದರೆ ಇದನ್ನು ನಾನು ಮಾಡಿ ರಿಸಲ್ಟ್ ತೊಗೊಂಡಿರೋದಕ್ಕೆ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಮೊದಲು ನಾನು ಬೇರೆಯವರಿಗೆ ಹೇಳಬೇಕು ಅಂದರೆ ನಾನು ಅದನ್ನು ಮಾಡಿರಬೇಕು. ನಾನು ಇದನ್ನು ಸ್ವತಃ ಟ್ರೈ ಮಾಡಿದ್ದೀನಿ. ಇದು ವರ್ಕ್ ಆಗುತ್ತೆ ಎವ್ರಿ ಟೈಮ್. ಅದಕ್ಕೆ ಈ ಚಾನಲ್ನಲ್ಲಿ ಇದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಈ ಸಬ್ಕಾನ್ಷಿಯಸ್ ಮೈಂಡ್, ನಮಗೆ 2 ಟೈಪ್ ಆಫ್ ಮೈಂಡ್ ಇದೆ. ಒಂದು ಕಾನ್ಷಿಯಸ್ ಮೈಂಡ್, ಪ್ರಜ್ಞೆ ಇರುವಂಥ ಸ್ಥಿತಿಯಲ್ಲಿ ಏನು ಚಿಂತನೆಗಳು ಮಾಡ್ತಿರೋ ಅದು ಕಾನ್ಷಿಯಸ್ ಮೈಂಡ್. ಅನ್ಕಾನ್ಷಿಯಸ್ ಮೈಂಡ್ ಅಂದರೆ ಏನನ್ನು ಹೇಳಿಸ್ಕೊಳ್ಳಾರ್ದಂತೆ ನಮಗೆ ಲೈಫನ್ನು ಯಾವ್ದು ರೂಲ್ ಮಾಡ್ತಾ ಇದೆ. ಉದಾಹರಣೆಗೆ, ನೀವು ಪ್ರತಿ ಸೆಕೆಂಡ್ ನಾನು ಉಸಿರಾಡಬೇಕು ಅಂತ ನೆನೆಸ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ಅದು ಎಷ್ಟೋ ವರ್ಷಗಳಿಂದ ನಿಮಗೆ ಆಲ್ರೆಡಿ ಮನದಾಳದಲ್ಲಿ ಗೊತ್ತಾಗ್ಬಿಟ್ಟಿದೆ, ನಾನು ಗಾಳಿಯನ್ನು ತೆಗೆದುಕೊಂಡ್ರೆ ಉಸಿರಾಡೋಕ್ಕೆ ಸಾಧ್ಯ ಅಂತ. ಪ್ರತಿ ಸೆಕೆಂಡ್ ನಾನು ಉಸಿರಾಡಬೇಕು ಅಂತ ಯಾರಾದರೂ ಅನ್ಕೊಳ್ತಾರ? ಅನ್ಕೊಳ್ಳಲ್ಲ. ಹಾಗೆ ಯಾವ ಸಂಗತಿಗಳು ನಮ್ಮ ಲೈಫಲ್ಲಿ ಡಿಫಾಲ್ಟಾಗೇ ಇರ್ತಾವೋ, ಏನು ಹೇಳಿಸ್ಕೊಳ್ಳಾರ್ದೆ ಮಾಡ್ತೀವೋ, ಅದು ಸಬ್ಕಾನ್ಷಿಯಸ್ ಮೈಂಡು. ಕೆಲವೊಬ್ರು ನಾನು ತುಂಬ ಜಾಣ ಅಂತ ನಂಬಿದ್ರೆ ಅವ್ರಿಗೆ ಯಾರು ನೀನು ಹೊರಗಿಂದ ಬಂದು ನೀನು ಜಾಣ, ನೀ ಅದನ್ನು ಮಾಡಿದ್ದಕ್ಕೆ ನೀನು ಜಾಣ ಹಂಗೆ ಹೇಳೋದು ಬೇಕಾಗಿಲ್ಲ. ಯಾಕಂದರೆ ಅವ್ರಿಗೆ ಅವರೇ ನಂಬಿಬಿಟ್ಟಿರ್ತಾರೆ ಅವರು ಜಾಣ ಅಂತ. ಸೊ ಈ ಥರ ಸಬ್ಕಾನ್ಷಿಯಸ್ ವರ್ಕ್ ಆಗುತ್ತೆ. ಇದು ನಾವು ಹುಟ್ಟಿದಾಗಿಂದ ನಮ್ಮ ಸಾವಿನ ತನಕ ನಮ್ಮ ಜೊತೆ ಇರುತ್ತೆ. ನಾವು ನೋಡುವ ಸಂಗತಿಗಳು, ನಾವು ಮಾತನಾಡುವ ಜನರು, ನಾವು ಇರ್ತಕ್ಕಂಥ ಎನ್ವೈರ್ಮೆಂಟು, ಇವೆಲ್ಲವೂ ನನ್ನ ಮನಸ್ಸಿಗೆ ಪರಿಣಾಮ ಬೀರುತ್ತೆ. ಸೊ ಆ ಒಂದು ವ್ಯಕ್ತಿಗಳೆಲ್ಲ ಏನು ಹೇಳಿದ್ದಾರೆ ಅಂತಂದರೆ, ನಿಮ್ಮ ಸಬ್ಕಾನ್ಷಿಯಸ್ ಪವರ್ ನಿಮಗೆ ಗೊತ್ತಾಗಬೇಕು ಅಂದರೆ 3 ಸಂಗತಿಗಳಿದೆ. ಒಂದು, ಇಂಟೆನ್ಷನ್ ಏನು ಅಂತ ನೀವು ಸೆಟ್ ಮಾಡಬೇಕು. ಅಂದರೆ ನೀವು ಏನನ್ನು ನೋಡೋಕ್ಕೆ ಇಷ್ಟಪಡ್ತೀರಿ, ಏನೇ ಆಗಿರ್ಬೋದು ಅದು. ನಾನು ಒಂದು ಕಾರ್ ತಗೋಬೇಕು, ಅಥವಾ ನನಗೊಂದು ಕಪ್ಪು ಬೆಕ್ಕು ಕಾಣಬೇಕು, ನನಗೆ ಎಲ್ಲರೂ ಗೌರವದಿಂದ ಮಾತಾಡಿಸ್ಬೇಕು, ನನಗೆ ಇಷ್ಟು ಅಮೌಂಟ್ ಆಫ್ ದುಡ್ಡು ಬೇಕು. ಈ ಥರ ಯಾವುದೇ ಒಂದು ಇಂಟೆನ್ಷನ್ ಇರುತ್ತಲ್ಲ ಮನುಷ್ಯನ ಆಸೆಗಳು ಅಂತ, ಅದು ಏನು ಅಂತ ನಿಮಗೆ ಸರಿಯಾಗಿ ನಿಮ್ಮ ಮನಸ್ಸಿಗೆ ಗೊತ್ತಾಗಬೇಕು. ಆಮೇಲೆ ಅದು ಆದಾಗ ಹೇಗಿರುತ್ತೆ, ಈಗ ನನಗೇನೋ ಬಯಸ್ತಿದ್ದೀನಿ ಅಂತಂದ್ರೆ ನನಗೆ ಸಿಕ್ಕಾಗ ಹೇಗಿರುತ್ತೆ ಅದನ್ನು ಇಮ್ಯಾಜಿನೇಷನ್ ಮಾಡಬೇಕು. ಆ ಥರ ಇಮ್ಯಾಜಿನರಿ ಸೀನ್ಗಳನ್ನು ಮನದಲ್ಲಿ ಕ್ರಿಯೇಟ್ ಮಾಡ್ತಾ ಇರಬೇಕು. ಮೂವಿ ಬಂದಾಗ ಶಾರ್ಟ್ ಕ್ಲಿಪ್ಸ್ಗಳು ಅಂತ ಚಾನಲ್ ಇರುತ್ತೆ ನೋಡಿ, ಕಾಮಿಡಿ ಟೈಮ್ಸಲ್ಲೆಲ್ಲ ಹಾಕ್ತಿರ್ತಾರಲ್ಲ ಶಾರ್ಟ್ ಕ್ಲಿಪ್ಸ್ಗಳು. ಆ ಥರ ಕ್ಲಿಪ್ಸ್ಗಳು ನೀವೇ ಪ್ರೊಡ್ಯೂಸ್ ಮಾಡಬೇಕು. ಮೂವಿನ ಕ್ಯಾಮ್ರಾ ತೊಗೊಂಡಲ್ಲ, ಮನಸ್ಸಲ್ಲಿ ನೀವೇ ಪ್ರೊಡ್ಯೂಸ್ ಮಾಡಬೇಕು. ನೀವು ಕೋಟ್ ಹಾಕೊಂಡಿರೋ ಥರ, ನೀವು ನಡೀತಾ ಇರೋ ಥರ, ನೀವು ಯಾರಿಗೋ ಹ್ಯಾಂಡ್ ಶೇಕ್ ಮಾಡ್ತಾ ಇರೋ ಥರ, ನಿಮಗೇನಾದರೂ ಜಾಬ್ ಬೇಕಿದ್ರೆ, ಅಥವಾ ನಿಮಗೆ ಕಾರ್ ಬೇಕಿದ್ರೆ ನೀವು ಕಾರಲ್ಲಿ ಕೂತಿರೋ ಥರ, ಸ್ಟೇರಿಂಗನ್ನು ಹಿಡ್ಕೊಂಡಿರೋ ಥರ, ಅಕ್ಕಪಕ್ಕ ಬೇರೆ ವೆಹಿಕಲ್ಸ್ ಬಂದಿರೋ ಥರ, ರೋಡಲ್ಲಿ ಹೋಗ್ತಾ ಗಾಳಿಯ ಸೌಂಡು, ಇದೆಲ್ಲ ಇಮ್ಯಾಜಿನೇಷನ್ ಮಾಡ್ತಾ ಇರಬೇಕು. ಇದೇ ಇಮ್ಯಾಜಿನೇಷನ್ ನೀವು ಪರ್ಸಿಸ್ಟೆಂಟಾಗಿ ಮಾಡ್ತಾ ಹೋದರೆ, ಅದಕ್ಕೆ ಸಾಕಷ್ಟು ಎನರ್ಜಿ ನೀವು ಕೊಡ್ತಾ ಹೋದರೆ, ಎನರ್ಜಿ ಅಂದರೆ ನೀವು ಥಿಂಕ್ ಮಾಡೋದು, ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದರೆ ಅದಕ್ಕೆ ಎನರ್ಜಿ ಕೊಡ್ತಾ ಇದ್ದೀರಿ ಅಂತ ಅರ್ಥ. ಹಿಂಗೆ ಮಾಡ್ತಾ ಹೋದರೆ ಅದು ಒಂದು ದಿನ ಕಣ್ಣೆದುರಿಗೆ ಬರುತ್ತೆ ಅಂತ ಅವರೆಲ್ಲ ಹೇಳಿದರು. ಇವಾಗ ನಾನು ಸ್ಟೂಡೆಂಟ್ ಆಗಿರೋದಕ್ಕೆ ನನ್ನ ಲೆವೆಲ್ಗೆ ತಕ್ಕಂಗೆ ಒಂದು ಪ್ರಯತ್ನ ಮಾಡೋಣ ಅಂತ ಏನು ಮಾಡಿದೆ, ನೀವು ಹಿಂದೆ ನೋಡ್ತಾ ಇದ್ದೀರಲ್ಲ, ಇದು ನಾನು ಬದುಕಂಥ ರೂಮ್, ಇದು ನಾನು ಇಲ್ಲೇ ಜೀವಿಸ್ತಾ ಇರೋದು. ಈ ರೂಮಲ್ಲಿ ಬಾಗಿಲಿದೆ ಎಂಟ್ರೆನ್ಸ್ಗೆ. ನಾನು ಈ ರೂಮಿಗೆ ಬಂದು ಸುಮಾರು 6 ತಿಂಗಳಾಯಿತು. ಇಲ್ಲಿ ಒಬ್ಬರು ಬಾಗಿಲು ಬಡ್ದಿಲ್ಲ ಇದುವರೆಗೂ. ಯಾಕೆಂದರೆ ಇಲ್ಲಿ ನಾನಿರೋದು ಇವಾಗ ಜರ್ಮನಿಲಿ. ಇಲ್ಲೆಲ್ಲ ಪ್ರತಿಯೊಂದು ರೂಮಲ್ಲಿ ಅಲಾರಮ್ ಇರುತ್ತಲ್ಲ, ಡೋರ್ ಬೆಲ್ ಥರ, ಕೆಳಗಡೆ ಪ್ರೆಸ್ ಮಾಡಿದರೆ ಇಲ್ಲಿ ನಾನು ಅದನ್ನು ರಿಸೀವರ್ ಇರುತ್ತೆ, ಅದನ್ನು ತೊಗೊಂಡು ಯಾರು ಬಂದಿದ್ದಾರೆ ಯಾರಿಲ್ಲ ಅಂತ ಅಲೋ ಮಾಡ್ಬೋದು. ಆ ಥರ ನಾನು ಆಕ್ಸೆಸ್ ಕೊಡ್ಬೋದು. ಸೊ ಇಲ್ಲಿ ಬಂದು ಬಾಗಿಲು ಬಡ್ತಕ್ಕಂಥ ನೆಸೆಸಿಟಿ ಏನೂ ಇಲ್ಲ, ಸಾಮಾನ್ಯವಾಗಿ ಯಾರು ಮಾಡಲ್ಲ. ನಾನು ಏನು ಅಂದ್ಕೊಂಡೆ, ನಾನು ಬಂದು 5 ತಿಂಗಳು 6 ತಿಂಗಳಾಗಿದೆ ಈ ರೂಮಿಗೆ. ಯಾರೋ ಬಂದು ನನ್ನ ರೂಮ್ನ ಬಾಗಿಲು ಬಡಿತಾರೆ,
ಬಡಿಬೇಕು ಅಂತ ಒಂದು ಇಂಟೆನ್ಷನ್ ಸೆಟ್ ಮಾಡಿದೆ. ನಾನು ಏನು ಹೇಳಿದೆ, ನಮಗೆ ಏನು ಬೇಕೋ ಅದನ್ನು ಫಸ್ಟ್ ನಾವು ಗಮನದಲ್ಲಿ ಇಟ್ಕೋಬೇಕು. ನನಗಿದು ಬೇಕು, ನನಗೆ ನನ್ನ ಬಾಗಿಲನ್ನು ಯಾರೋ ಬಂದು ತಟ್ಟಬೇಕು, ಇದು ನನ್ನ ಕಣ್ಣು ಮುಂದೆ ಬರಬೇಕು. ಇವಾಗ ಇದು ನಾನು ಜಸ್ಟ್ ಮನಸ್ಸಲ್ಲಿದೆ, ಇವಾಗ ನನ್ನ ಕಣ್ಣು ಮುಂದೆ ಆಗಬೇಕು. ಏನು ಮಾಡಬೇಕು ಇದಕ್ಕೆ? ನಾನು ಇಮ್ಯಾಜಿನರಿ ಸೀನ್ಸ್ ಅವ್ರು ಕ್ರಿಯೇಟ್ ಮಾಡು ಅಂತ ಹೇಳಿದ್ದಾರೆ. ಹೆಂಗೆ ಕ್ರಿಯೇಟ್ ಮಾಡೋದು? ನಾನು ಮನಸ್ಸನ್ನು ಕಾಮಾಗಿ ಉಸಿರಾಟ ಏರಿಳಿತಗಳನ್ನೆಲ್ಲ ಸ್ಥಿರವಾಗಿ ತಂದುಕೊಂಡು ಮನಸ್ಸನ್ನು ಮೊದಲು ಕಾಮ್ ಮಾಡಬೇಕು. ಒಂದು 6-7 ಸಲ ಉಸಿರಾಡಬೇಕು. ನೆಕ್ಸ್ಟ್ ಇಮ್ಯಾಜಿನರಿ ಸೀನು, ನಾನು ಬೆಡ್ ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಅಲ್ಲಿ ಕುತ್ಕೊಂಡ್ರೆ ಅಲ್ಲೇ ಕುತ್ಕೊಂಡು ಕಣ್ಮುಚ್ಚಿ ಆ ಬಾಗಿಲು ಬಡಿದ್ರೆ ಹೆಂಗಿರುತ್ತೆ ಸೌಂಡು ಅಂತ ನಾನು ಮನಸ್ಸಲ್ಲೇ ನೆನೆಸ್ಕೊಂಡೆ 3-4 ಸಲ. ಈ ಥರ ರಿಪೀಟ್ ಮಾಡಿದೆ. ಈ ಥರ ಕಂಟಿನ್ಯೂಸ್ 3 ದಿನ ಮಾಡಿದೆ ನಾನು. ತುಂಬ ಟೈಮ್ ತೊಗೊಳ್ಳಲ್ಲ, ಒಂದು 8ರಿಂದ 10 ನಿಮಿಷ ತೊಗೊಳುತ್ತೆ. ಡೀಪಾಗಿ ಫೀಲಿಂಗ್ ಮಾಡಬೇಕು. ಬಾಗಿಲು ಬಡಿತಿದ್ದ ಹೆಂಗೆ ಸೌಂಡ್ ಕಾಣುತ್ತೆ, ನೀವು ಇದ್ದಕ್ಕಿದ್ದಂಗೆ ಬೆಡ್ಡಿಂದ ತೆಗೆದು ಬಾಗಿಲನ್ನ ಯಾರು ಅಂತ ತೆಗಿಯೋಕ್ಕೆ ನೀವು ಹೋಗೋ ಆ ಸೀನ್ಗಳು, ಹೋದಾಗ ಬೆಡ್ ಮೇಲಿಂದ ನೆಲದ ಮೇಲೆ ನಿಂತರೆ ಮನಸ್ಸಿನಲ್ಲಿ, ನಾನು ನಿಜವಾಗ್ಲೂ ಎಲ್ಲ ಹೇಳ್ತಾ ಇರೋದು, ಮನಸ್ಸಿನಲ್ಲಿ ನನ್ನ ಕಾಲನ್ನು ನೆಲದ ಮೇಲೆ ಇಟ್ಟರೆ ಯಾವ ಥರ ಫೀಲ್ ಆಗುತ್ತೆ, ನೆಲ ತಣ್ಣಗಿದ್ರೆ ತಣ್ಣಗೆ ಫೀಲ್ ಆಗುತ್ತೆ, ಅವೆಲ್ಲ. ಆಮೇಲೆ ಡೋರ್ ಹ್ಯಾಂಡಲ್ ಹಿಡ್ಕೊಂಡಾಗ ಯಾವ ಥರ ಫೀಲ್ ಆಗುತ್ತೆ, ಚಳಿ ಇದೆ ಇಲ್ಲೆಲ್ಲ ತುಂಬ ತಣ್ಣಗಿರುತ್ತೆ ಡೋರ್ ಹ್ಯಾಂಡಲ್, ಅವೆಲ್ಲ ಫೀಲ್ ಮಾಡಿದೆ. 2 ದಿನ ಆಯಿತು, ಏನೂ ಆಗಲಿಲ್ಲ. 3ನೇ ದಿನ ರಾತ್ರಿ ಚಪಾತಿ ಮಾಡೋಣ ಅಂತ ನಾನು ಇಲ್ಲಿ ಡೌನಲ್ಲಿ ಕಿಚನ್ ಇದೆ, ಅಲ್ಲಿ ಹೋಗಿ ಚಪಾತಿ ಮಾಡಿ ವಾಪಸ್ ಬಂದು ಚಪಾತಿ ತಿಂತಾ ಇದ್ದೆ. ತಿಂದೆ, ಆಮೇಲೆ ಸುಮ್ಮನೆ ಕುಳಿತುಕೊಂಡೆ, ಎಲ್ಲ ಆಯಿತು ಅಂತ. ಕುಳಿತುಕೊಂಡ್ಮೇಲೆ ಟಕ್ 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 ಅಂತ ಸೌಂಡ್ ಬಂತು. ಯಾವ 3 ದಿನದಿಂದ ನಾನು ಮಾಡ್ತಾ ಇದ್ನೋ ಪ್ರಯೋಗನ ನನ್ನ ಮನಸ್ಸಿನ ಮೇಲೆ ಇಮ್ಯಾಜಿನೇಷನ್ ಮಾಡಿ, ಫೀಲಿಂಗ್ ಮಾಡಿ, ಆ ಬಾಗಿಲು ತೆಗಿತಿರೋ ಥರ ಸೌಂಡೆಲ್ಲ ಕೇಳಿಸ್ಕೊಂಡು ಮನಸ್ಸಿನಲ್ಲಿ ಅದೇ ಸೌಂಡ್ ಬಂತು, ಟಕ್ 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 ಅಂತ 2 ಸಲ ಬಂತು. ನಂಬಕ್ಕೆ ಆಗಲಿಲ್ಲ. 3 ದಿನ ಮನಸ್ಸಲ್ಲಿ ನಡೀತಿದ್ದ ಕ್ರಿಯೆ ಎದುರಿಗೆ ನಡೀತಾ ಇದೆ. ನಾನು ಹೋಗಿ ಬಾಗಿಲು ತೆಗೆದೆ. ಒಬ್ಬ ವ್ಯಕ್ತಿ ನಿಂತಿದ್ದ, ನನ್ನ ಪಕ್ಕದ ರೂಮಿನ ವ್ಯಕ್ತಿ. ಅವನು ಯಾವತ್ತೂ ಇಲ್ಲಿ ಇರೋದಿಲ್ಲ, ಅವನ ಫ್ರೆಂಡ್ಸ್ ರೂಮಲ್ಲಿ ಇರ್ತಾನೆ, ತುಂಬ ಇಲ್ಲಿ ಬರೋದೇ ಅಪರೂಪ. ಅವನು ಅವತ್ತಿನ ದಿನ ಮಾತ್ರ ಅವನು ಬಂದಿದ್ದ ಅಲ್ಲಿ. ಯಾಕೆ ಇವನು ಬಾಗಿಲು ತಟ್ತಾ ಇದ್ದಾನೆ, ರೀಸನ್ ಏನಿರ್ಬೋದು ಅಂತೇಳಿ ನೋಡಿದರೆ, ನನ್ನ ಕೀನ ಅಲ್ಲೇ ಬಿಟ್ಬಿಟ್ಟಿದ್ದೆ ಹೊರಗಡೆ. ಕೆಳಗಡೆ ಅಡುಗೆ ಮನೇಲಿ ಹೋಗ್ಬಿಟ್ಟು ಅಡುಗೆ ಮಾಡಿ ಇಲ್ಲಿ ಬಂದು ಕೀನ ನನ್ನ ರೂಮಿನ ಕೀನ ಅಲ್ಲೇ ಬಿಟ್ಟಿದ್ದೆ. ಆಶ್ಚರ್ಯ ಏನು ಅಂತಂದರೆ, ಯಾವತ್ತು 5 ತಿಂಗಳು ಇಲ್ಲಿ ಇದ್ದೀನಿ, ಯಾವತ್ತು ಒಂದು ದಿನ ಕೂಡ ನಾನು ಕೀನ ಮರ್ತಿಲ್ಲ, ಕೀನ ಮರ್ತು ಒಳಗಡೆ ಬಂದಿಲ್ಲ. ಅವತ್ತಿನ ದಿನ ಮಾತ್ರ ಕೀ ಮರೆತು ಒಳಗೆ ಬಂದ್ಬಿಟ್ಟಿದ್ದೀನಿ. ಇವಾಗ ಇದರಿಂದ ನಿಮಗೆ ಏನು ತಿಳಿಯುತ್ತೇನೆ? ಇದು ನಂಬಿಕೆಗೆ ಸಂಬಂಧಪಟ್ಟ ವಿಷಯವಾ ಅಥವಾ ಸಬ್ಕಾನ್ಷಿಯಸ್ ಪವರಿಂದನೇ ಈ ಥರ ಆಗ್ತಿರೋದಾ? ನನಗೆ 100% ಗೊತ್ತಿಲ್ಲ. ನಿಮಗೇನಾದರೂ ಅನಿಸ್ತಾ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಓದ್ತೀನಿ, ಅದ್ರ ಬಗ್ಗೆ ನಾನು ಹೇಳ್ತೀನಿ ಏನು ವ್ಯೂ ಇದೆ ಅಂತ ಅದ್ರ ಬಗ್ಗೆ. ಆದರೆ ಯಾವುದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೆ ಜಡ್ಜ್ ಮಾಡಬಾರ್ದು. ಜಡ್ಜ್ ಮಾಡೋದು ಒಂದು ದೊಡ್ಡ ತಪ್ಪೋದು. ನಾನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ಥರ ಮಾಡ್ತಾ ಇದ್ದಿದ್ದಕ್ಕೆ ಯೂನಿವರ್ಸಲ್ಲಿ ನ್ಯಾಚುರಲ್ ಆಗಿ ಈವೆಂಟ್ಸ್ಗಳು ಕನ್ಸ್ಟ್ರಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಬಂತು. ಇದಕ್ಕೆ ಒಂದು ಫೇಮಸ್ ವರ್ಡ್ ಅಂತಾರೆ, ನ್ಯಾಚುರಲ್ ಬ್ರಿಡ್ಜಸ್ ಆಫ್ ಕೋಇನ್ಸಿಡೆನ್ಸಸ್, ನ್ಯಾಚುರಲ್ ಬ್ರಿಡ್ಜಸ್ ಆಫ್ ಈವೆಂಟ್ಸ್ ಅಂತ ಕರೀತಾರೆ. ಒಂದು ಕ್ಷಣದಲ್ಲಿ ನೀವು ಒಂದು ಗೋಲ್ ಮಾಡಬೇಕು, ಒಂದು ಸಾಧನೆ ಮಾಡಬೇಕು, ಒಂದು ನೋಡಬೇಕು ಅಂತ ಡಿಸೈಡ್ ಮಾಡಿದರೆ, ಆ ಕ್ಷಣದಿಂದನೇ ನಮ್ಮ ಬ್ರಹ್ಮಾಂಡದಲ್ಲಿ ಎಲ್ಲೋ ಒಂದು ಕಡೆ ಅದು ಆಗಕ್ಕೆ ಏನೋ ಒಂದು ಆಲ್ರೆಡಿ ತಯಾರಾಗ್ತಾನೆ ಇರುತ್ತೆ. ಆ ವ್ಯಕ್ತಿಗೆ ಯಾರು ಹೇಳಿಲ್ಲ ನನ್ನ ರೂಮ್ ಒಂದು ಬಾಗಿಲು ಬಡಿ ಅಂತ. ನಾನು ಬೇಕು ಅಂತ ಕೂಡ ಕೀ ಮರ್ತಿಲ್ಲ, ಯಾರಾದರೂ ಬಾಗಿಲು ಬಡಿಲಿ ತೋರಿಸ್ಲಿ ಅಂತ. ನನಗೆ ಗೊತ್ತಿಲ್ಲ, ಅನ್ಕಾನ್ಷಿಯಸ್ ಆಗಿರೋದು. ಅಂದರೆ ಇದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಗೊತ್ತಾಗಿದೆ ಅಂತ. ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಯಾವುದು ಪ್ರೋಗ್ರಾಮ್ ಆಗಿರುತ್ತೆ ನಿಮ್ಮ ಮೈಂಡಲ್ಲಿ, ಅವಾಗಷ್ಟೇ ಅವು ನಿಮಗೆ ಹೇಳಿಸ್ಕೊಳ್ಳಾರ್ದಂಗೆ ಬರ್ತವೆ. ನಾನು ಅಲ್ಲಿ ಕೀನ ಬೇಕು ಅಂತ ಹೊರಗಡೆ ಇಡ್ತಾ ಇಲ್ಲ, ಮತ್ತೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಾನು ನ್ಯಾಚುರಲ್ ಆಗಿ 5 ತಿಂಗಳಿಂದನೂ ಕೂಡ ಒಂದು ಸಲ ಕೀ ಮರ್ತಾ ಇಲ್ದನು ಅವತ್ತಿನ ದಿನ ಮಾತ್ರ ಮರ್ತಿದ್ದೀನಿ ಅಂತಂದರೆ ಇದು ನಾನು ಮಾಡಿದ ಕೆಲಸ ಅಲ್ಲ, ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಮಾಡಿಸ್ತಾ ಇದೆ. ಯೂನಿವರ್ಸ್ ಎಲ್ಲವೂ ನಾವೇ ಆಗಿರೋದರಿಂದ, ಯಾಕೆ ಹೀಗಾಗುತ್ತೆ ಅಂದರೆ ಎಲ್ಲವೂ ನಾವೇ ಅಲ್ವಾ. ಯೂನಿವರ್ಸ್ ಅಂದ್ರೂ ನಾವೇ, ಶಕ್ತಿ ಅಂದ್ರೂ ನಾವೇ. ನಾವು ಯಾವುದೋ ಒಂದು ಫಾರ್ಮಲ್ಲಿ ಇದ್ದವರು, ನಾವು ಬರ್ತ್ ಅಂತ ಹ್ಯೂಮನ್ ಫಾರ್ಮಲ್ಲಿ ಟ್ರಾನ್ಸ್ಫಾರ್ಮ್ ಆಗಿರ್ತೀವಿ ಶಕ್ತಿಯ ರೂಪದಲ್ಲಿ. ನಮ್ಮ ಸಾವಿನ ನಂತರ ಮತ್ತೆ ಶಕ್ತಿಯಾಗೇ ನಾವು ಈ ಯೂನಿವರ್ಸಲ್ಲೇ ಎಲ್ಲೋ ಒಂದು ಕಡೆ ಯಾವುದೋ ಫಾರ್ಮಲ್ಲಿ ಇರ್ತೀವಿ ಅಷ್ಟೇ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಈ ಥರ ಒಂದು ಪ್ರಯೋಗ ಮಾಡಿ ನೋಡಬೇಕು. ಯಾಕಂದರೆ ಮನುಷ್ಯ ಅಂದರೆ ಸಾಮಾನ್ಯನಲ್ಲ ಅಂತ ನಾನು ಯಾವತ್ತೂ ನಂಬಿದ್ದೀನಿ. ಮನುಷ್ಯನ ರೂಪದಲ್ಲಿರೋ ಒಂದು ಶಕ್ತಿಯ ಫಾರ್ಮ್ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಮ್ಮ ಒಳಗಡೆ ಇದೆ. ಎಲ್ಲರಿಗೂ ಈ ಶಕ್ತಿ ಇದೆ, ಬರೀ ನನಗೊಬ್ಬನಿಗೆ ಅಂತ ಹೇಳ್ತಾ ಇಲ್ಲ. ನಿಮ್ಮಲ್ಲೂ ಈ ಶಕ್ತಿ ಇದೆ. ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ನಿಮ್ಮಲ್ಲೂ ಈ ಶಕ್ತಿ ಇದೆ. ನೀವು ಮಾಡಬೇಕಾದದ್ದೇನೂ ಇಲ್ಲ. ನಿಮ್ಮ ಕೈಲಿ ಏನು ನಂಬಕ್ಕಾಗುತ್ತೆ. ಅದು ಸಿಕ್ಕಾಗ ಹೆಂಗಿರುತ್ತೆ ಇಮ್ಯಾಜಿನೇಷನ್ ಮಾಡಿರಿ. ಆದಷ್ಟು ಆ ಇಮ್ಯಾಜಿನರಿ ಸೀನ್ಗಳನ್ನ ಕ್ರಿಯೇಟ್ ಮಾಡೋದು.
ನಾನು ಹೆಂಗೆ ಅದನ್ನು ಇಮ್ಯಾಜಿನ್ ಮಾಡಿದೆ? ಯಾರೋ ಬಾಗಿಲು ಬಡಿತಾ ಇರೋದು, ನಾನು ಅಲ್ಲಿ ಹೋಗಿ ತೆಗಿತಾ ಇರೋದು, ಇದೆಲ್ಲ ನನ್ನ ತಲೆ ಒಳಗೆ ನಡೆದಿದ್ದು. ಆದರೆ ಕಣ್ಣೆದುರಿಗೆ ಬಂದಿದೆ. ಅಂದರೆ ನಾನು ಸಹ ಸೃಷ್ಟಿಕರ್ತ ಅವನು ದೇವರು. ನಾವು ನಮ್ಮ ಲೈಫಿನ ಸೃಷ್ಟಿಕರ್ತರು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಅಂದಿರೋದು, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಸಬ್ಕಾನ್ಷಿಯಸ್ ಮೈಂಡಿನ ಈ ಒಂದು ಶಕ್ತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನನಗೊಂದು ಅನಿಸ್ತು.